ನಮಸ್ತೆ ವೀಕ್ಷಕರೇ, ಏನಾಗಿದೆ ಸರ್ಕಾರಕ್ಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ರಾಜ್ಯ ಸರ್ಕಾರದ ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿಗೆ ಹಣ ಇಲ್ಲ, ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ತಾ ಇಲ್ಲ. ಇದರ ಮಧ್ಯೆ ಈಗ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗೂ ಅನುದಾನ ಬಿಡುಗಡೆಯಾಗ್ತಾ ಇಲ್ಲ. ಹಾಗಾದ್ರೆ ಎಲ್ಲಿಗೆ ಹೋಗಿದೆ ಆಡಳಿತ ಯಂತ್ರ? ಗ್ಯಾರಂಟಿ ಸಾಲಕ್ಕೆ ಸರ್ಕಾರ ಸೋತು ಸುಣ್ಣವಾಯಿತೆ ಎಂಬ ಅನುಮಾನ ಕಾಡ್ತಾ ಇದೆ. ಹೊರಗುತ್ತಿಗೆ ನೌಕರರ ಸಂಬಳ ನೀಡುವುದು ಯಾವಾಗ? 30,000ಕ್ಕೂ ಅಧಿಕ ಗುತ್ತಿಗೆ ನೌಕರರ ಸಂಬಳ ಬಾಕಿ. ರಾಜ್ಯದಲ್ಲಿನ ಸರ್ಕಾರಿ ಇಲಾಖೆಗಳಲ್ಲಿ 2 ಲಕ್ಷಕ್ಕೂ ಅಧಿಕ ಸಿಬ್ಬಂದಿಗಳ ಕೊರತೆ ಇದೆ. ಇದರ ಮಧ್ಯೆ ಖಾಲಿ ಇರುವ ಹುದ್ದೆಗಳಿಂದ ನಡೆಯಬೇಕಿದ್ದ ಕೆಲಸವನ್ನ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ನೌಕರಸ್ಥರು ಮಾತನಾಡ್ತಿದ್ದಾರೆ. ಆದರೆ ಸರ್ಕಾರ ಹೊರಗುತ್ತಿಗೆ ನೌಕರಸ್ಥರ ಸಂಬಳವನ್ನ ಬಾಕಿ ಉಳಿಸಿಕೊಂಡಿದೆ. 2 ಹಂತಗಳಲ್ಲಿ ಹೊರಗುತ್ತಿಗೆಯ ನೌಕರಸ್ಥರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಸರ್ಕಾರದಿಂದ ಆಯಾ ವ್ಯಯದಲ್ಲಿ ಅನುದಾನವನ್ನ ಪಡಿತಾ ಇರುವ ನಿಗಮ ಮಂಡಳಿಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ 22,326 ನೌಕರರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ವಿವಿಧ ಇಲಾಖೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ 8,006 ನೌಕರರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಆಗಸ್ಟ್ 11ರವರೆಗೆ ಆಯಾ ವ್ಯಯದಲ್ಲಿ 2,27,34,169 ಅನುದಾನವನ್ನು ಒದಗಿಸಲಾಗಿದೆ. ಆದರೆ ಇದುವರೆಗೆ ಮಾತ್ರ ಪಾವತಿಯಾಗಿದ್ದು ಕೇವಲ 61 ಲಕ್ಷ ರೂಪಾಯಿ. ಆಯಾ ವ್ಯಯದಲ್ಲಿ ಅನುದಾನ ಪಡೆಯುತ್ತಿರುವ ನಿಗಮ ಮಂಡಳಿಗಳ ಹೊರಗುತ್ತಿಗೆ ನೌಕರರ ವೇತನಕ್ಕಾಗಿ ಆಯಾ ವ್ಯಯದಲ್ಲಿ ಅಂದಾಜು 73,971.27 ಲಕ್ಷಗಳ ಅನುದಾನವನ್ನು ಒದಗಿಸಿದ್ದು ಆಗಸ್ಟ್ 11ರವರೆಗೆ ಕೇವಲ 34,071 ರೂಪಾಯಿಯನ್ನ ಪಾವತಿಸಲಾಗಿದೆ. ಕೆಲವು ಇಲಾಖೆಯಲ್ಲಿನ ಹೊರಗುತ್ತಿಗೆ ನೌಕರರಿಗೆ ಕಳೆದ 6-7 ತಿಂಗಳುಗಳಿಂದ ಸಂಬಳ ಪಾವತಿಯಾಗ್ತಾ ಇಲ್ಲ. ಇನ್ನೊಂದೆಡೆ ಸಿಬ್ಬಂದಿಗಳು ಭರ್ತಿಯಾಗ್ತಾ ಇಲ್ಲ. ಸರ್ಕಾರಿ ಕಚೇರಿಗಳಿಗೆ ಅಲೆದಾಡುವ ಜನರಿಗೆ ಸಮರ್ಪಕ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾದ್ರೆ ಆಡಳಿತ ಯಂತ್ರ ಸಾಗೋದು ಹೇಗೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ತಿದ್ದಾರೆ. ಹೊರಗುತ್ತಿಗೆ ನೌಕರಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಸಿಬ್ಬಂದಿಗಳ ಕೊರತೆ ಇರುವ ಇಲಾಖೆಗಳಲ್ಲಿ ಆರೋಗ್ಯ ಇಲಾಖೆ ಕೂಡ ಒಂದು. ಹೀಗಾಗಿ ಅಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವವರನ್ನ ಸರ್ಕಾರ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲವಾದ್ರೆ ಬಡವರ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆರೋಗ್ಯ ಇಲಾಖೆಯಲ್ಲಿ 12,841 ಹೊರಗುತ್ತಿಗೆ ನೌಕರಸ್ಥರಿದ್ದು, ಆದರೆ ಹೊರಗುತ್ತಿಗೆ ನೌಕರಸ್ಥರಿಗೆ ಸಮರ್ಪಕವಾಗಿ ಸಂಬಳ ಪಾವತಿಸಿದ ಹಿನ್ನೆಲೆಯಲ್ಲಿ ಕುಟುಂಬ ನಿರ್ವಹಣೆ ಹೇಗೆ ಎಂಬ ಚಿಂತೆಯಲ್ಲಿ ನೌಕರಸ್ಥರಿದ್ದಾರೆ. ಒಂದೆಡೆ ಕಾಯಂತಿ ಭಾಗ್ಯವಂತೂ ಇಲ್ಲ, ಇನ್ನೊಂದೆಡೆ ಸಂಬಳವೂ ಸಿಗ್ತಿಲ್ಲವೆಂದು ನೌಕರಸ್ಥರ ಬದುಕಿನ ಬಂಡಿ ಸಾಗೋದಾದ್ರೂ ಹೇಗೆ? ಇನ್ನೊಂದೆಡೆ ಜನಸೇವೆಯೇ ಜನಾರ್ದನ ಸೇವೆ ಎಂದು ಬೋರ್ಡ್ ಹಾಕಿಕೊಂಡಿರುವ ಸರ್ಕಾರಿ ಕಚೇರಿಗಳಿಂದ ಸಾರ್ವಜನಿಕರಿಗೆ ಸೇವೆ ಸಿಗೋದಾದ್ರೂ ಹೇಗೆ? ಸರ್ಕಾರಕ್ಕೆ ಈ ವ್ಯವಧಾನ ಕನಿಷ್ಠ ಜ್ಞಾನ ಇಲ್ಲವಾಯಿತೆ ಎಂದು ಪ್ರಜ್ಞಾವಂತರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಕರ್ತವ್ಯ ನಿಷ್ಠೆ ಮೆರೆಯುವುದೇ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಕರ್ನಾಟಕ ನ್ಯೂಸ್ ಬಿಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.